तत्त्वावले नमः। ओम श्री काय बस सत्यं दर्शनेन सर्वमुत्राण्डमवर्ष्या जात मंगला राजा वर्गो सुदेवो ಬೆಳೆಗಳು ಚೆನ್ನಾಗಿ ಬಂದು ದಾನಿಗಳಾದಂತಹ ಕೃಷ್ಣಪ್ಪ ತರಕಾರಿ ಅನ್ನ ಸಂತರ್ಪಣೆಯನ್ನು ಶುರು ಮಾಡ್ತಾ ಇದ್ದೀವಿ. ಸ್ನೇಹಿತರು ಸರ್ಕಾರಿ ಮಂದಿ ಮಾಲೀಕರು ಈ ಎಲ್ಲಗಳು ಇದು 13ನೇ ವರ್ಷದ ಗಣಪತಿ ಉತ್ಸವ ಮಾಡ್ತಾ ಇದ್ದೀವಿ. ಈ ಗಣಪತಿ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ ಎಷ್ಟು ದಿವಸ ಇಡ್ತೀವಿ ಅಷ್ಟು ದಿವಸ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ. ಹಾಗೂ ಈ ಸರಿ 5 ದಿವಸ ಇಡ್ತಾ ಇದ್ದೀವಿ. ಆ 5 ದಿನನೂ ನಾವು ಅನ್ನದಾಸೋಹ ವ್ಯವಸ್ಥೆ ಇರುತ್ತೆ. ಈ ಎಲ್ಲ ವ್ಯವಸ್ಥೆಗೆ ನಮ್ಮ ದಾನಿಗಳು ಅಂತ ತರಕಾರಿ ಮಂಡಿಯವರು ಮತ್ತು ಸೊಪ್ಪಿನ ಮಂಡಿಯವರೆಲ್ಲ ಹಾಗೂ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಈ ಗಣಪತಿ ಉತ್ಸವನ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಸ್ತ ನಾಡಿನ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ಹೇಗೆ ನಡೀತಾ ಇದೆ ಅಂತೇಳಿ ನಿಮಗೆ ಗೊತ್ತಾಗತ್ತೆ ಅನ್ನದಾಸೋಹ. ಯಾಕೆ ಅಂತ ಹೇಳಿದ್ರೆ ಈ 4-5 ದಿವಸದಲ್ಲಿ 10 ರಿಂದ 15 ಸಾವಿರ ಜನ ಊಟ ಮಾಡ್ತಾರೆ. ರಾತ್ರಿ ಸಹ ಊಟ ಇರುತ್ತೆ.